ಎಸ್, ಗ್ಯಾರಂಟಿ ಯೋಜನೆಗಳ ಜೊತೆ ಅಭಿವೃದ್ಧಿ ಕೆಲಸಗಳಿಗೂ ನಮ್ಮ ಸರ್ಕಾರ ಹೆಚ್ಚು ಆದ್ಯತೆ ನೀಡ್ತಾ ಇದೆ ಅಂತ ಶಾಸಕ ದರ್ಶನ್ ನಾರಾಯಣ್ ತಿಳಿಸಿದ್ರು. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೆಸ್ಕಾಂ ಇಲಾಖೆಯಿಂದ ಮಾದರಿ ಗ್ರಾಮ ಯೋಜನೆಯಡಿ ಕಾಮಗಾರಿ, ವೀರದೇವನಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ 14.50 ಲಕ್ಷ ರೂಪಾಯಿ, ಬದನವಾಳು ಗ್ರಾಮದ ಖಾದಿ ಗ್ರಾಮೋದ್ಯೋಗ ಕೇಂದ್ರದಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ, ಹಳೇಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ 14.50 ಲಕ್ಷ ರೂಪಾಯಿ ಹಾಗೂ ಕುರಟ್ಟಿ ಗ್ರಾಮದಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ, ಹುಣಸನಾಳು ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ಮುದ್ದನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಸೌರ ಘಟಕದ ನಿರ್ಮಾಣ ಕಾಮಗಾರಿ ಹಾಗೂ ಕಾಳಿಹುಂಡಿ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಶಾಲಾ ಕಟ್ಟಡದ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿಯೂ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗ್ತಾ ಇದೆ. ಅದರಂತೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದೇವೆ. ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡಲಾಗ್ತಾ ಇದೆ. 22 ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಚೆಸ್ಕಾಂ ಇಲಾಖೆಯಿಂದ ಮಾದರಿ ಗ್ರಾಮ ಯೋಜನೆಯಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 3.13 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಗ್ರಾಮ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ. ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್, ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್, ಚೆಸ್ಕಾಂ ಸಹಾಯಕ ಇಂಜಿನಿಯರ್ ದೇವರಾಜಯ್ಯ, ಕಿರಣ್, ಮುಖಂಡರಾದ ಬದನವಾಳು ಸೋಮು, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಳೇಪುರ ನಿರಂಜನ್, ಕೌಲಂದೆ ರಾಹುಲ್, ಶ್ರೀರಾಮ್ಪುರ ಲೋಕೇಶ್ ಸೇರಿದಂತೆ ಹಲವಾರು ಜನ ಹಾಜರಿದ್ದರು. ಈಗ ಕೆಲಸನ ಮುಂಚಿತವಾಗಿ ನಾನು ಮಾಡಿಸ್ಬಿಟ್ಟು 15 ಲಕ್ಷ ರೂಪಾಯಿಗಳಿಗೆ ಟೋಟಲ್ ಆಗಿ ಒಟ್ಟಾರೆಯಾಗಿ ಆ ಕೆಲಸ ಕೂಡ ಆಗ್ತದೆ. ಅದರಿಂದ ಈ ದಿವಸ ತಾವು ಕೂಡ ನಮಗೆ ಹಲವಾರು ಮನವಿಯನ್ನು ಇವತ್ತು ಕೊಟ್ಟಿದ್ದೀರಾ. ಅದರಲ್ಲಿ ಭಗೀರಥ ಭವನದ ಕಾಂಪೌಂಡ್ ಕೂಡ ಮಾಡ್ಕೊಳ್ಬೇಕು ಅಂತ ಕೇಳಿದ್ದೀರಾ, ಅಡುಗೆ ಮನೆ ನಿರ್ಮಾಣ ಆಗಬೇಕು ಅಂತ ಕೇಳ್ಕೊಂಡಿದ್ದೀರಾ, ಶೌಚಾಲಯ ನಿರ್ಮಾಣ ಆಗಬೇಕು ಅಂತ ಕೇಳ್ಕೊಂಡಿದ್ದೀರಾ, ಜೊತೆಗೆ ಐಮಾಸ್ ಕ್ಲೈಂಟ್ ತಾವು ಈಗಷ್ಟೇ ಒಂದು ನಮ್ಮ ಮಾಧ್ಯಮದ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ವಿಶೇಷ ಸುದ್ದಿಯನ್ನು ಮಾಡಿದ್ದಾರೆ. ಯಾವ ರೀತಿ ನಮ್ಮ ತಾಲೂಕಿನಲ್ಲಿ ಸುಮಾರು 2.30 ಚಿಲ್ಲರೆ 2 ಕೋಟಿ 30 ಲಕ್ಷ ಚಿಲ್ಲರೆಗೆ ಯಾವ ರೀತಿ ವಿವಿಧ ಗ್ರಾಮಗಳಲ್ಲಿ ಐಮಾಸ್ ಪ್ಲೇಟ್ ಅನ್ನು ಮಾಡಿದ್ದೇವೆ. ಈಗಷ್ಟೇ ನಾನು ನೋಡ್ತಾ ಇದ್ದೆ, ನಮ್ಮ ತಾಲೂಕಿನಲ್ಲೇ ಪ್ರಥಮ ಇಷ್ಟು ಅನುದಾನವನ್ನ ಒಂದೇ ಬಾರಿಗೆ ಐಮಾಸ್ ಪ್ಲೇಟ್ ಕೊಟ್ಟಿರುವಂಥದ್ದು. ಸುಮಾರು 16 ಗ್ರಾಮಗಳಲ್ಲಿ ಇವತ್ತು ಐಮಾಸ್ ದೀಪಗಳನ್ನ ಇವತ್ತು ಒಂದೇ ಬಾರಿಗೆ ನಾವು ಕೊಟ್ಟಿರುವಂಥದ್ದು. ತಮ್ಮ ಗ್ರಾಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಸೇರಿಸಿ 2 ಐಮಾಸ್ ಪ್ಲೇಟ್ ಅನ್ನ ಕೊಟ್ಟಿದ್ದೀರಾ, ಅವನು ಕೂಡ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಇನ್ನು ಗೋಳೂರಿಂದ ಗೀಕಳ್ಳಿ ರಸ್ತೆ ಅಂತ ಕೇಳಿದ್ದೀರಾ, ಅದು ಸುಮಾರು 500 ಮೀಟರ್ ನೋಡಿದೆ. ಈಗ ಅದೊಂದು ಸಂಪರ್ಕ ರಸ್ತೆ ಆಗ್ತದೆ. ಅದನ್ನು ಕೂಡ ನಮ್ಮ ಪ್ರಗತಿ ಪಥದಲ್ಲಿ ಅನುಕೂಲ ಇದೆ. ಅದು ಕೂಡ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇದೆ. ಈಗ ಪ್ರಗತಿ ಪಥ ಅದರಲ್ಲಿ ಅದನ್ನ ಮಾಡ್ಕೊಡ್ತಾರೆ. ಇನ್ನು PWD ಸೇರಿದಂತ ರಸ್ತೆಯಲ್ಲಿ ಚರಂಡಿ ಮಾಡ್ಕೊಡ್ಬೇಕು ಅಂತ ತಾವು ಅದನ್ನು ಕೂಡ ಕೇಳಿದ್ದೀರಾ, ಫೋಟೋಸ್ ಕೂಡ ತೋರಿಸಿದ್ದೀರಾ. ಜೊತೆಗೆ ಇಲಾಖೆ ಕೂಡ ಸಾಕಷ್ಟು ನೀರು ತುಂಬುತ್ತದೆ, ಚರಂಡಿ ಮಾಡ್ಕೊಡಿ ಅಂತ ಕೂಡ ಕೇಳಿದ್ದೀರಾ. ಆಮೇಲೆ ಬಹು ಮುಖ್ಯವಾಗಿ ಬಸ್ ಸೆಂಟರ್ ಮಾಡ್ಕೊಡಿ ಅಂತ ಕೇಳಿದ್ದೀರಾ. ಜೊತೆಗೆ ಬಸ್ ಸ್ಟಾಪ್, ಯಾವುದೇ ಬಸ್ ಸ್ಟಾಪ್ ಮಾಡ್ತಿಲ್ಲ ಅಂತ ಕೂಡ ನಮ್ಮೆಲ್ಲ ತಾಯಿಗಳನ್ನು ಹೇಳೋದು. ನಾನು ಈಗಲೇ ಮಾತಾಡಿದೆ, ನೀವು ಹೇಳಿದ ತಕ್ಷಣ ನಾನು KSRTC ಟೀಚರ್ ಅಂತ ಮಾತಾಡಿದೆ. ಅವರು ಕೂಡ ಹೇಳಿದ್ದಾರೆ, ಇಮಿಡಿಯೇಟ್ ಆಗಿ ನಾವು ರಿಕ್ವೆಸ್ಟ್ ಸ್ಟಾಪ್ ಅನ್ನ ಇಲ್ಲಿ ಮಾಡ್ಕೊಡ್ತೇವೆ. ಬಸ್ ಶೆಲ್ಟರ್ ನಾನು ನನ್ನ ಅನುದಾನದಲ್ಲಿ ಅದನ್ನ ಕೊಡ್ತೇನೆ. ಅದರಿಂದ ಇವತ್ತಿದಿಷ್ಟು ತಾವು ಹೇಳಿದಂತ ಇವತ್ತು ಕೆಲಸ ಕಾರ್ಯಗಳು ಅಡಿಷನಲ್ ಆಗಿ ಬಸ್ ಸ್ಟಾಪ್ ಈಗಾಗಲೇ ನಾನು KSRTC ಟೀಚರ್ ಹತ್ರ ಮಾತಾಡಿದ್ದೇನೆ. ನಿರ್ಮೂಲನೆ ಅದು ಕೂಡ ಆ ಸ್ಟಾಪ್ ರಿಕ್ವೆಸ್ಟ್ ಸ್ಟಾಪ್ ಬೋರ್ಡನ್ನ ಕೂಡ ಶೆಲ್ಟರ್ ನಮ್ಮ ಶಾಸಕರ ನಿಧಿ ಇದೆ, ಅದನ್ನು ಕೊಡ್ತೀವಿ. ಇನ್ನು ಉಳಿದಂತ ಅಭಿವೃದ್ಧಿ ಕಾರ್ಯಗಳನ್ನ ಖಂಡಿತವಾಗಿಯೂ ಹಂತವಾಗಿ ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೇವೆ. ರಸ್ತೆಗಳಿಗೆ ಕೂಡ ಸಾಲದು 1 ಕೋಟಿ ರೂಪಾಯಿನೂ ಸಾಲದು ಗ್ರಾಮಕ್ಕೆ. ಇನ್ನು ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಅಲ್ಲಿ ಕರ್ಕೊಂಡು ತೋರಿಸಿದ್ರು ನಮಗೆ ಮುಂದೆ ಅರ್ಧಂಬರ್ಧ ಆಗಿದೆ ಕೆಲಸ, ಇನ್ನು ಸಾಕಷ್ಟು ಕೆಲಸ ಆಗಬೇಕಾಗಿದೆ. ಅದರಿಂದ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಗೋಳೂರು ಗ್ರಾಮವನ್ನ ನಾವು ಏನೇನು ಕೆಲಸ ಕಾರ್ಯಗಳು ಹೇಳಿದಿಲ್ಲ ಎಲ್ಲವನ್ನೂ ಕೈಗೆತ್ತಿಕೊಂಡು ಹಂತವಾಗಿ ಮಾಡ್ಕೊಳ್ಳೋದ್ರ ಜೊತೆಗೆ ಮತ್ತಷ್ಟು ಅನುದಾನವನ್ನು ಕೊಟ್ಟು ಏನು ಸಿಸಿ ಚರಂಡಿಗಳಿದೆ ಅವನು ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಲಿಕ್ಕೆ ನಾನು